ಮಾನ್ಯ ಸಭಾಪತಿಗಳ ಅವಕಾಶಕ್ಕಾಗಿ ಧನ್ಯವಾದಗಳು. ದಿನಾಂಕ 13/3/2025 ಗುರುವಾರ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಸ್ತಾಪಿಸಿದಂತೆ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಬೆಂಗಳೂರಿನ ಪೂರ್ವ ಭಾಗದ ಕೆಲವು ಬಡಾವಣೆಗಳಾದ ಚನ್ನಸಂದ್ರ, ಕಲ್ಕೆರೆ, ಕನಕನಗರ, KR ಪುರಂ ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಈಗಾಗಲೇ ಹೆಚ್ಚಿದ್ದು ಖಾಸಗಿ ನೀರಿನ ಟ್ಯಾಂಕರ್ಗಳ ಓಡಾಟ ಹೆಚ್ಚಾಗುತ್ತಿದ್ದು ಕಂಡುಬಂದಿರುತ್ತದೆ. ರಾಮಮೂರ್ತಿ ನಗರ, ಮುನೇಕೊಳಲು ಸುತ್ತಮುತ್ತಲಿನ ಪ್ರದೇಶಗಳು ಹೊಸದಾಗಿ ಕಾವೇರಿ ನೀರಿನ ಸಂಪರ್ಕ ಪಡೆದಿರುವವರೆಗೂ ಸಮರ್ಪಕವಾಗಿ ನೀರು ಪೂರೈಕೆ ಆಗುತ್ತಿಲ್ಲ ಎಂಬ ದೂರುಗಳಿದೆ. ಕಳೆದ ವರ್ಷ ಜಲಮಂಡಳಿಯು ವಿವಿಧ ಬಡಾವಣೆಗಳಲ್ಲಿ ಅಲ್ಲಲ್ಲಿ ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ಇಟ್ಟು ಟ್ಯಾಂಕರ್ ಮೂಲಕ ನೀರು ಪೂರೈಸುತ್ತಿತ್ತು. ಈ ವರ್ಷ ಈ ರೀತಿಯ ವ್ಯವಸ್ಥೆಗೆ ಇನ್ನೂ ಚಾಲನೆ ನೀಡಿಲ್ಲ. ದಿನ ಕಳೆದಂತೆ ನೀರಿನ ಸಮಸ್ಯೆ ಇನ್ನೂ ಹೆಚ್ಚು ಬಿಗಡಾಯಿಸುವ ಸಾಧ್ಯತೆ ಇದ್ದು ಟ್ಯಾಂಕರ್ ಮೂಲಕ ನೀರಿನ ಪೂರೈಕೆಗೆ ವ್ಯವಸ್ಥೆ ಮಾಡುವಂತೆ ಸ್ಥಳೀಯರಿಂದ ಒತ್ತಡ ಹೆಚ್ಚಾಗಿದೆ. ಅದರಲ್ಲೂ ಕೆಲವು ಬಡಾವಣೆಗಳು ನೀರಿನ ಸಂಪರ್ಕ ಪಡೆದ ಹಲವು ಮನೆಗಳಿಗೆ ಇನ್ನೂ ನೀರಿನ ಪೂರೈಕೆ ಆಗದೇ ಇರುವುದು ಕಂಡುಬಂದಿರುತ್ತದೆ. ಖಾಸಗಿ ನೀರಿನ ಟ್ಯಾಂಕರ್ಗೆ ಈಗಾಗಲೇ ದುಪ್ಪಟ್ಟು ಮೊತ್ತವನ್ನು ಬೇಡಿಕೆ ಇಡುತ್ತಿದ್ದು ಇದರಿಂದ ಜನಸಾಮಾನ್ಯ ಸ್ಥಿತಿಯು ಹೈರಾಣಾಗಿರುತ್ತೆ. ಆದ್ದರಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಉಚಿತ ನೀರಿನ ಟ್ಯಾಂಕರ್ಗಳನ್ನು ತುರ್ತಾಗಿ ವ್ಯವಸ್ಥೆ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವ ಕುರಿತು ಹಾಗೂ ಕೆಲವು ಬಡಾವಣೆಗಳಲ್ಲಿ ಕಾವೇರಿ ನೀರಿನ ಸಂಪರ್ಕ ಇರುವಲ್ಲಿ ನೀರನ್ನು ತುರ್ತಾಗಿ ಬಿಡುಗಡೆ ಮಾಡುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಬಳಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸ ಬಯಸುತ್ತೇನೆ. ಅಧ್ಯಕ್ಷೆ, ರಾಮೋಜಿಗೌಡರು ಸೂಕ್ತ ಕಾಲದಲ್ಲಿ ಸೂಕ್ತ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಆಗಲೇ ನಮ್ಮ ಶಿವರಾತ್ರಿ ಪ್ರಾರಂಭ ಆಗಿದೆ, ಬೇಸಿಗೆ ಜಾಸ್ತಿ ಆಗಿದೆ, ನೀರಿನ ಭಾವನೆ ಜಾಸ್ತಿ ಆಗಿದೆ, ಉಷ್ಣಾಂಶ ಜಾಸ್ತಿ ಆಗಿದೆ. ಆದರೆ ಹೋದ ವರ್ಷ ಭಾಳ ದಿನ ದೊಡ್ಡ ಡೇಂಜರ್ ಇತ್ತು. ಸುಮಾರು 7,000 ಬೋರ್ವೆಲ್ಲು ಡ್ರೈ ಆಗ್ಬಿಟ್ಟಿತ್ತು. ನಾನು ಆಲ್ ಇವ್ರ ಪ್ರೈವೇಟ್ ಸಪ್ಲೈಯರ್ಸ್ನೆಲ್ಲ ಬ್ಯಾನ್ ಮಾಡಿ ಇಟ್ಟು ಕಂಟ್ರೋಲರ್. ಈ ವರ್ಷ 22ನೇ ತಾರೀಕು ಇದು ವಾಟರ್ ಸೇವ್ ವಾಟರ್ ಡೇ. ಇದರಿಂದ 1 ತಿಂಗಳು ಕ್ಯಾಂಪೇನಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದು ಕಡೆ ಇದನ್ನು ಪ್ರಚಾರನೂ ಆಗಬೇಕು, ಇನ್ನೊಂದು ಕಡೆ ನೀರಿನ ವಿಚಾರ ಕೂಡ ಆಗಬೇಕು, ಈಗ ಅವೇರ್ನೆಸ್ ಆಗಬೇಕು. ಎರಡನೇದು ನೆಕ್ಸ್ಟು ನಮ್ಮ 5ನೇ ಇದನ್ನು ಹೆಂಗೋ ಕಷ್ಟಪಟ್ಟು ಆಪರೇಷನ್ ಮಾಡಿಸ್ಬಿಟ್ಟೆ, ನೀರನ್ನ ಈಚೆ ತಂದುಬಿಟ್ಟೆ. ಈ 110 ವಿಲೇಜಸ್ಗೆಲ್ಲ ಕೊಡಿ. ಆಮೇಲೆ ಈ ಕಾಂಟ್ರಾಕ್ಟ್ಗಳೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಈ ಡೆವಲಪರ್ಸ್ ಅಧ್ಯಕ್ಷರೇ ಎಲ್ಲ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಕಟ್ಟಿಬಿಟ್ಟಿದ್ದಾರೆ. ಆ ಡೆಪಾಸಿಟ್ ಒಬ್ಬರೂ BWCS ಕಟ್ಟಿಲ್ಲ. ಹಂಗೆ ಇಲ್ಲಿಗಲ್ ಕನೆಕ್ಷನ್ಗಳೆಲ್ಲ ತಗೊಬಿಟ್ಟು ಎದುರಿಸಿ ಬದಲಿಸಿ ಲೋಕಲೆಲ್ಲ ಮಾಡಿಬಿಟ್ಟಿದ್ದಾರೆ. ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸಿದ್ದೀನಿ. ಸೊ ಅವರೆಲ್ಲ ದುಡ್ಡು ಕಟ್ಟಬೇಕು. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, 2014ರಿಂದ ಸುಮಾರು 11 ವರ್ಷ ಆಗಿದೆ, ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾರು. ಅಟ್ಲೀಸ್ಟ್ 1 ಪೈಸಾರು ಮಾಡಿದ್ರೆ ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾಯಿದೆ. ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ. 1 ಪೈಸಾರನ್ನು ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟು. ಅವರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ, ಬೇಡ್ರಪ್ಪ ಸರಿ 1 ಪೈಸಾ ಮಾಡು, ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ. ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ, ಆವತ್ತು ಬೆಂಗಳೂರು ಸಿಟಿ MLAಗಳನ್ನೆಲ್ಲ ಕರೆದುಬಿಟ್ಟು ಐ ಹ್ಯಾವ್ ಆಲ್ರೆಡಿ ಟೇಕನ್ ದಿಸ್. ಇವ್ರು ಏನು ಹೇಳ್ತಾ ಇದ್ದಾರೆ ಈ ಸಂಪರ್ಕದ ವಿಚಾರ, ನಾನು ಇದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈ ಟ್ಯಾಂಕರು ನೀರು ಏನೇನಿದೆ ಅದನ್ನೆಲ್ಲ ಕಂಟ್ರೋಲ್ ತಗೊಳ್ಕೊಳ್ಳಿಕ್ಕೆ ಮುಂದಕ್ಕೆ ಏನು ಹೇಳಿದ್ದೀನಿ ಅಂತಂದರೆ, ಅಂಡರ್ಗ್ರೌಂಡ್ ವಾಟರ್ ಹೆಚ್ಚಿಸೋ ದೃಷ್ಟಿಯಿಂದ ಎಲ್ಲ ಕೆರೆಗಳಿಗೂ ನೀರನ್ನ ತುಂಬಿಸ್ಬೇಕು ಅಂತ. ಅಂಡರ್ಗ್ರೌಂಡ್ ಟ್ಯಾಂಕರ್ ಹೆಚ್ಚಿದೆ. ನಾನು ಬೆಂಗಳೂರಲ್ಲಿರುವಂಥ ಇದು ಎಷ್ಟೋ ಕೆರೆಗಳೆಲ್ಲ ಬತ್ತೋಗ್ಬಿಟ್ಟಿದೆ, ಅದಕ್ಕೆ ನೀರು ತುಂಬಿಸ್ಬೇಕು ಅಂತ ಯೋಚನೆ ಮಾಡಿದ್ದೀವಿ. ಸೊ ಅದರಿಂದ ಖಾಸಗಿ ಟ್ಯಾಂಕರಲ್ಲಿ ಈಗ ದೊಡ್ಡ ದಾನ್ಲೆ ಅದು ಒಂದು ರೇಟು ಕೂಡ ಮಿನಿಮಮ್ ರೇಟ್ ಕೂಡ ಫಿಕ್ಸ್ ಮಾಡಿದೆ. ಇವ್ರು ಏನು ವಿಚಾರ ಏನಿದೆ ಇದ್ರದ್ದು ಏನು ಕರೆಕ್ಟಾಗಿ ಕೇಳಿದ್ದಾರೆ. ಸೊ ತುರ್ತಾಗಿ ಕೆಲವು ಸಂದರ್ಭದಲ್ಲಿ ನೀರು ಎಲ್ಲೆಲ್ಲಿ ಬಿಡುಗಡೆ ಮಾಡ್ಬೋದು, ಏನು ಮಾಡ್ಬೋದು ಮಾಡ್ತೀನಿ. 6ನೇ ಯೋಜನೆ ಕೂಡ ಈಗಾಗಲೇ ಪ್ಲ್ಯಾನ್ ರೆಡಿ ಮಾಡಿ ಇಟ್ಟಿದ್ದೀವಿ. ಬೇರೆ ಕಡೆಯಿಂದ ಕಾವೇರಿಯಿಂದ ತಂದರೆ 3 TMC ಲಾಸ್ ಆಗ್ತದೆ. ಈಗ ಶಿವಸಮುದ್ರದಿಂದ ಈಗ ತೊರೆಕಾಡಿನಲ್ಲಿ ಅಂತಂದರೆ ಆ ಪವರ್ ಬಿಲ್ಲು ಜಾಸ್ತಿ ಆಗ್ತದೆ, 3 TMC ವೇಪರೇಜ್ ಜಾಸ್ತಿ ಆಗ್ತದೆ. ಅದಕ್ಕೆ ಬೇರೆ ಒಂದು ಪ್ರಸ್ತಾವನೆ ತೊಗೊಂಡು ಬಂದಿದ್ದಾರೆ. ಸದ್ಯದಲ್ಲಿ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಸಾರ್ವಜನಿಕರಿಗೆ ಚರ್ಚೆ ಮಾಡ್ತೀನಿ. ಈಗೇನು ಅವರು ಪ್ರಸ್ತಾವನೆ ಕೊಟ್ಟಿದ್ದಾರೆ, ಖಂಡಿತ ಈ ನೀರನ್ನು ಪೂರೈಕೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ನಾವು ಜಾಗೃತರಾಗಿ ಮಾಡ್ತೀವಿ. ನೀವು ಕೂಡ ಈ ಕ್ಯಾಂಪೇನಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. 1 ತಿಂಗಳು ಜನಕ್ಕೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಲ್ಲಿ ಭಾಳ ಇಂಪಾರ್ಟೆಂಟು. ಇದಕ್ಕೆ ಸಾಕಾರ ಏನು ಮಾಡ್ತಾರೆ, ನಮ್ಮ ಗಾಡಿ ಈ ನೀರು ತೊಗೊಂಡೆ, ಕುಡಿಯೋ ನೀರು ತೊಗೊಂಡೆ ಕಾರು ವಾಶ್ ಮಾಡ್ತಾರೆ, ದನ ಕರನೂ ವಾಶ್ ಮಾಡ್ತಾವ್ರೆ, ಗಿಡಗಳಿಗೂ ಆಗ್ತಾಯಿದ್ದಾರೆ. ಇವೆಲ್ಲ ಕೂಡ ಇದೆ. ಆಮೇಲೆ ನೆಕ್ಸ್ಟು ಪ್ಲ್ಯಾನ್ಗಳು ಕೊಡ್ಬೇಕಾದ್ರೆ ಕಂಪಲ್ಸರಿ 3 ಅಡಿ ಬಿಡಬೇಕಿದೆಯಲ್ಲ,
ಅದನ್ನು ಸಿಮೆಂಟ್ ಹಾಕ್ಬಿಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಿ ಸೈಡ್ಗಳಲ್ಲಿ ಗಿಡಗಳು ಹಾಕಿದ್ರೆ ತಿರ್ಗಾ ಮಳೆ ಬಂದಾಗ ಅಲ್ಲಿ ನೀರು ಹೋದಾಗ ಅಂಡರ್ಗ್ರೌಂಡ್ಗೆ ನೀರು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಒಂದು ತೀರ್ಮಾನ ಕಂಪಲ್ಸರಿ ಮಾಡ್ತಾ ಇದ್ದೀನಿ. ಸೊ ಹಂಗೆಲ್ಲ ಆಲೋಚನೆ